ಹಾಯ್ ಫ್ರೆಂಡ್ಸ್, ಈ ರೀತಿಯ ವಿಡಿಯೋವನ್ನು ಕ್ಯಾಪ್ಕಟ್ನಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನನ್ನು ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ನೀವು VPN ಅನ್ನು ಆನ್ ಮಾಡಿ. ಈ ರೀತಿಯಾಗಿ ಆ್ಯಡ್ ಬರುತ್ತೆ. ಮೊದಲಿಗೆ ಇದನ್ನು ರಿಮೂವ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕನೆಕ್ಟ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಬರುತ್ತೆ, ನೋಡ್ಬೋದು ಕನೆಕ್ಟೆಡ್ ಅಂತ ಆಗಿರುವಂಥದ್ದು. ಸೊ ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಕ್ಯಾಪ್ಕಟ್ ಓಪನ್ ಮಾಡಿ. ನಂತರ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ ಮೊದಲಿಗೆ. ಸೊ ಈ ರೀತಿಯಾಗಿ ಫೋಟೋ ಆ್ಯಡ್ ಮಾಡಿದ ಮೇಲೆ ಈ ಫೋಟೋವನ್ನು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ. ಸೊ ನಾನು ಪ್ರಿವ್ಯೂಯಲ್ಲಿ ತೋರಿಸಿದ್ನಲ್ಲ, ಆ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕೆಂದರೆ ಅದರಲ್ಲಿ ಮ್ಯೂಸಿಕ್ ಸಹಿತ ಇರುವಂಥದ್ದು. ಸೊ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಆ ವಿಡಿಯೋವನ್ನು ಇಲ್ಲಿ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ಅದನ್ನು ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಸಪ್ರೇಟ್ ಆಗುತ್ತೆ, ಸಾಂಗ್ ಸಪ್ರೇಟ್ ಆಗುತ್ತೆ. ಈ ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇದಕ್ಕೆ ಬೀಟ್ ಮಾರ್ಕನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಬೀಟ್ಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆಟೋ ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಬೀಟ್ ಆ್ಯಡ್ ಆಗುತ್ತೆ. ನೋಡ್ಬೋದು ಇಲ್ಲಿ ಬೀಟ್ ಆ್ಯಡ್ ಆಗಿರುವಂಥದ್ದು ನೋಡ್ಬೋದು, ಯೆಲ್ಲೋ ಕಲರಲ್ಲಿ ಇರುವಂಥದ್ದು. ಸೊ ಇಲ್ಲಿ ನೀವು ಪ್ಲೇ ಮಾಡಿ ಕೇಳ್ಕೊಳ್ಳಿ, ಎಲ್ಲೆಲ್ಲಿ ಬೀಟ್ ಇದೆ ಅಂತ ನೋಡಿಬಿಟ್ಟು ಅಲ್ಲಲ್ಲಿ ಮಾತ್ರ ಬೀಟ್ ಮಾರ್ಕ್ ಇಡಿ, ಬಾಕಿ ಇದ್ದ ಪ್ಲೇಸಲ್ಲೆಲ್ಲ ರಿಮೂವ್ ಮಾಡಿ. ಸೊ ನೀವು ಇಲ್ಲಿ ಸ್ಟಾರ್ಟಿಂಗಿಂದ ಬೀಟ್ ಮಾರ್ಕನ್ನು ನೋಡೋದು ಬೇಡ. ಸೊ ಇಲ್ಲಿ ಬಂದುಬಿಟ್ಟು ಸೊ ನೋಡ್ಬೋದು ಇಲ್ಲಿ ಇದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇವಾಗ ಪ್ಲೇ ಮಾಡಿ ತೋರಿಸ್ತೇನೆ, ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ನೋಡ್ಬೋದು ಇಲ್ಲಿಂದ ಬೀಟ್ ಮಾರ್ಕನ್ನು ಸ್ಟಾರ್ಟ್ ಮಾಡಿ. ಇದು ಹಾಗೆ ಇರಲಿ, ಏನು ತೊಂದರೆ ಇಲ್ಲ. ಈ ಕಡೆಯಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಒಂದು ಬೀಟ್ ಇದೆ, ಈ ಬೀಟ್ ಮಾರ್ಕನ್ನು ರಿಮೂವ್ ಮಾಡಿ. ಇಲ್ಲಿ ಒಂದು ಬೀಟ್ ಇರುವಂಥದ್ದು, ಇದನ್ನು ರಿಮೂವ್ ಮಾಡಿ. ನೋಡ್ಬೋದು ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಬೀಟ್ ಮಾರ್ಕ್ ಆ್ಯಡ್ ಆಗಿದೆ. ನಂತರ ಈ ವಿಡಿಯೋವನ್ನು ಡಿಲೀಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿಯಾಗಿ ಮಾಡ್ಕೊಳ್ಳಿ. ಮೊದಲಿಗೆ ಫೋಟೋವನ್ನು ಹೀಗೆ ಕಟ್ ಮಾಡ್ಕೊಳ್ಳಿ ಬೀಟ್ ಮಾರ್ಕ್ ಇದ್ದಲ್ಲಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಬೀಟ್ ಮಾರ್ಕ್ ಇರುತ್ತಲ್ಲ, ಇದು ಬೇಡ. ಸೊ ಇದು ಹೀಗೆ ಹಾಕಿರೋದು. ಸೊ ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ಪ್ಲೇ ಮಾಡ್ತೇನೆ ಒಂದು ಸಾರಿ. ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಸಹಿತ. ಸೊ ಮೊದಲಿಗೆ ಇವಾಗ ಬ್ಲರ್ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೆಲೋ ಬ್ಲರ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ನಂತರ ಬ್ಯಾಕ್ ಬಂದುಬಿಟ್ಟು ಇದನ್ನು ಈ ರೀತಿಯಾಗಿ ಪೂರ್ತಿಯಾಗಿ ದೊಡ್ಡ ಮಾಡಿ. ಇಲ್ಲಿ ಫಸ್ಟ್ ಬೀಟ್ ಮಾರ್ಕ್ ಇದೆಯಲ್ಲ, ಇಲ್ಲಿ ತೊಗೊಂಡು ಬನ್ನಿ. ಇಷ್ಟರಲ್ಲಿ ತೊಗೊಂಡು ಬಂದುಬಿಟ್ಟು ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಪೀಡನ್ನು 20ಕ್ಕೆ ಇಡಿ. ನಂತರ ಇಲ್ಲಿ ನೀವು ಇನ್ನೊಮ್ಮೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇನ್ನೊಂದು ಎಫೆಕ್ಟನ್ನು ಆ್ಯಡ್ ಮಾಡೋಣ. ಇಲ್ಲಿ ನೀವು ರಿಟ್ರೋ ಆಪ್ಷನ್ಗೆ ಬನ್ನಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ರೋಲಿಂಗ್ ಫಿಲ್ಮ್ ಅಂತ ಒಂದು ಎಫೆಕ್ಟ್ ಇರುವಂಥದ್ದು, ಇದನ್ನು ಸೆಲೆಕ್ಟ್ ಮಾಡಿ. ಸೊ ನೀವು ಈ ಎಫೆಕ್ಟನ್ನು ಈ ಸಾಂಗಲ್ಲಿ ಯು ಹಿಲ್ ಮೀ ಕಾಲ್ ಮೀ ಅಂತ ಒಂದು ವಾಯ್ಸ್ ಬರುತ್ತೆ. ಸೊ ಆ ವಾಯ್ಸಿಂದ ಇದನ್ನು ಸ್ಟಾರ್ಟ್ ಮಾಡಿ. ಇದನ್ನು ಸಹಿತ ಫಸ್ಟ್ ಬೀಟ್ಗೆ ಆ್ಯಡ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಸೊ ಇದನ್ನೇನು ಅಡ್ಜಸ್ಟ್ ಮಾಡುವ ಹಾಗಿಲ್ಲ. ಇಷ್ಟು ಬೀಟ್ ಮಾರ್ಕ್ ಇದೆಯಲ್ಲ, ನೋಡ್ಬೋದು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಟರ್ಬುಲೆನ್ಸ್ ಅಂತ ಇದೆ, ಇದನ್ನು ಆ್ಯಡ್ ಮಾಡೋಣ. ಇದನ್ನು 0.5 ಸೆಕೆಂಡ್ ಇಡಿ. ನಂತರ ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ಲೋಯಿಂಗ್ ಲೈನ್ಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಎಫೆಕ್ಟನ್ನು ಆ್ಯಡ್ ಮಾಡಿ. ಎನ್ವಲೋಪಿಂಗ್ ಲೈಟಿಂಗನ್ನು ಆ್ಯಡ್ ಮಾಡಿ. ಇಲ್ಲಿ ನೀವು ಫೋಟೋ ಕಟ್ ಮಾಡಿರ್ತೀರಲ್ಲ ಫಸ್ಟ್ ಬೀಟ್ ಮಾರ್ಕಲ್ಲಿ, ಸೊ ಅಲ್ಲಿ ನೀವು ಈ ಲೈಟಿಂಗ್ ಎಫೆಕ್ಟನ್ನು ಆ್ಯಡ್ ಮಾಡಿ. ಈ ರೀತಿಯಾಗಿ ಇರುತ್ತೆ. ಸೊ ಇವಾಗ ಇಲ್ಲಿ ಎರಡನೇ ಬೀಟ್ ಮಾರ್ಕ್ಗೆ ಬರೋಣ. ಸೊ ಈ ಫೋಟೋ ಕಟ್ ಮಾಡಿರ್ತೀರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡನೇ ಬೀಟ್ ಮಾರ್ಕಲ್ಲಿ. ಸೊ ಇದಕ್ಕೂ ಸಹಿತ ಒಂದು ಆ್ಯನಿಮೇಷನ್ನ ಆ್ಯಡ್ ಮಾಡೋಣ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಇವಾಗ ಕೋಂಬೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಮೂರನೇ ಎಫೆಕ್ಟನ್ನು ಆ್ಯಡ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ.
ನಂತರ ಇಲ್ಲಿ ಗ್ಲೋಯಿಂಗ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ನೀವು ಇಲ್ಲಿ ಹುರಿಕೇನ್ ಗ್ಲೋಯಿಂಗ್ ಲೈನನ್ನು ಆ್ಯಡ್ ಮಾಡಿ. ಇದು ನೋಡ್ಬೋದು ರೌಂಡ್ ಆಗಿ ಬರುತ್ತೆ ಈ ರೀತಿಯಾಗಿ. ಇದನ್ನು 2ನೇ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ. ಸೊ ಇನ್ನು 3ನೇ ಬೀಟ್ ಮಾರ್ಕ್ಗೆ ಬರೋಣ. ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಟ್ ಮಾಡಿರೋ ಫೋಟೋ ಮೇಲೆ. ಹಾಗೆ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೋಂಬೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಫಸ್ಟ್ ಎಫೆಕ್ಟ್ ಇದೆ ನೋಡ್ಬೋದು, ಡೈನಾಮಿಕ್ ಅಂತ. ಸೊ ಇದನ್ನು ಆ್ಯಡ್ ಮಾಡೋಣ ಇಲ್ಲಿ. ಸೊ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ಸೊ ಇಲ್ಲಿ ನೀವೇನು ಅಡ್ಜಸ್ಟ್ ಮಾಡೋ ಹಾಗಿಲ್ಲ, ಅದು ಆಟೋಮೆಟಿಕ್ ಅಡ್ಜಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಕೋಂಬೋ ಆ್ಯಡ್ ಮಾಡಿದರೆ. ಸೊ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗೆ ಇವಾಗ 4ನೇ ಬೀಟ್ ಮಾರ್ಕ್ಗೆ ಹೋಗೋಣ. ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ನಂತರ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಕೋಂಬೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಸಹಿತ ಕೋಂಬೋವನ್ನು ಆ್ಯಡ್ ಮಾಡೋಣ. ವೇವ್ ಆ್ಯಂಡ್ ಸ್ಲೈಡ್ ಅಂತ ಇದೆ. ಸೊ ಈ ಕೋಂಬೋವನ್ನು ಆ್ಯಡ್ ಮಾಡಿ. ಸೊ ನೋಡ್ಬೋದು ವೇವ್ ಆ್ಯಂಡ್ ಸ್ಲೈಡ್ ಅಂತ ಇದೆ. ಇದನ್ನು ಆ್ಯಡ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇನ್ನೊಮ್ಮೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಕ್ಲೋನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓವರ್ಟ್ಯಾಕ್ಸ್ ಅಂತ ಒಂದು ಕ್ಲೋನ್ ಇದೆ ನೋಡ್ಬೋದು, ಈ ರೀತಿಯಾಗಿ ಆಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿ. 5ನೇ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೋಂಬೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2ನೇ ಕೋಂಬೋವನ್ನು ಆ್ಯಡ್ ಮಾಡಿ. ನೋಡ್ಬೋದು ಬಂಚಿ ರೂಟ್ಸ್ ಅಂತ ಇರುವಂಥದ್ದು, ಬಂಚಿ ರೂಟ್ಸ್ ಅಂತ ಇದೆ. ಈ ಕೋಂಬೋವನ್ನು ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂತರ ಗ್ಲೋವಿಂಗ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಬ್ಯಾಕ್ಗ್ರೌಂಡಲ್ಲಿ ರೆಕ್ಕೆಯನ್ನು ಆ್ಯಡ್ ಮಾಡೋಣ. ಈ ರೀತಿಯಾಗಿ ನೋಡ್ಬೋದು ರೆಕ್ಕೆ ಬರುತ್ತೆ ಹೀಗೆ. ಇದನ್ನು ಲಾಸ್ಟ್ ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ. ಸೊ ನೀವು ಮೊದಲಿಗೆ ಬೀಟ್ ಮಾರ್ಕ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ಫೋಟೋವನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಸುಲಭವಾಗುತ್ತೆ ಎಡಿಟ್ ಮಾಡಲಿಕ್ಕೆ. ಸೊ ನೋಡ್ಬೋದು ಈ ರೀತಿಯಾಗಿ ಒಂದೊಂದೇ ಬೀಟ್ ಮಾರ್ಕ್ ಬಂದ ಹಾಗೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ನಾನು ತೋರಿಸ್ತೀನಲ್ಲ ಯಾವ ಬೀಟ್ ಮಾರ್ಕ್ಗೆ ಯಾವ ಎಫೆಕ್ಟನ್ನು ಆ್ಯಡ್ ಮಾಡೋದಂತ, ಹಾಗೆ ಬಾಡಿ ಎಫೆಕ್ಟನ್ನು ಸಹಿತ ಹೇಗೆ ಆ್ಯಡ್ ಮಾಡೋದಂತ ತೋರಿಸಿದ್ದೇನೆ. ಅದೇ ರೀತಿಯಾಗಿ ನೀವು ಸಹಿತ ಆ್ಯಡ್ ಮಾಡ್ತಾ ಹೋಗಿ. ಸೊ ನೋಡ್ಬೋದು ಇದಿಷ್ಟು ಆದ ಮೇಲೆ ವಿಡಿಯೋ ರೆಡಿ ಆಗುತ್ತೆ. ಇವಾಗ ಸೇವ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಸೊ ಈ ರೀತಿಯಾಗಿ ಈ ವಿಡಿಯೋವನ್ನು ಎಡಿಟ್ ಮಾಡ್ಬೋದು. ಸೊ ಈ ವಿಡಿಯೋ ಅನಿಸ್ತಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹಿತ ಈ ರೀತಿಯಾಗಿ ಎಡಿಟ್ ಮಾಡಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.